ನಾನಿವತ್ತು ವೈ ಟ್ರಾನ್ಸ್ಪರೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ IVF ಟ್ರೀಟ್ಮೆಂಟ್ ಅನ್ನೋದನ್ನು ಹೇಳ್ತೀನಿ. ಟ್ರಾನ್ಸ್ಪರೆನ್ಸಿ ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ಪ್ರತಿಯೊಂದನ್ನು ನಾವು ಪೇಷಂಟ್ಸ್ಗೆ ಹೇಳಬೇಕಾಗುತ್ತೆ, ಹಾನೆಸ್ಟ್ ಇರಬೇಕಾಗುತ್ತೆ, ಇರೋದನ್ನು ನಾವು ಹೇಳಲೇಬೇಕಾಗುತ್ತೆ ಪೇಷಂಟ್ಸ್ ಹತ್ರ ಕೌನ್ಸಿಲಿಂಗ್ ಮಾಡುವಾಗ. ಆ ಕೌನ್ಸಿಲಿಂಗ್ ಟೈಮಲ್ಲಿ ನಾವು ಏನು ಮಾತಾಡ್ತೀವೋ ಅದ್ರ ಮೇಲೆ ಪೇಷಂಟ್ಸ್ ನಂಬಿಕೆ ಇಡ್ತಾರೆ ಹಾಗೂ ಅವ್ರಿಗೆ ಹೋಪ್ ಇರುತ್ತೆ ನಾವು ಟ್ರೀಟ್ಮೆಂಟ್ಸ್ನ ಎಷ್ಟು ಚೆನ್ನಾಗಿ ಕೊಡ್ತಿದ್ದೀವಿ ಅನ್ನೋದು. ಫಾರ್ ಎಕ್ಸಾಂಪಲ್, ಇವಾಗ ಪೇಷಂಟ್ಸ್ ಓವಮ್ ಪಿಕಪ್ ಪ್ರೊಸೀಜರ್ಗೆ ಬರ್ತಾರೆ, ಆವಾಗ ಊಸೈಟ್ಸ್ದು ಪಿಕ್ಚರ್ ತೋರಿಸೋದಾಗಲಿ, ವಿಡಿಯೋಸ್ ತೋರಿಸೋದಾಗಲಿ, ಅವರ ವೀರ್ಯಾಣು ಅಥವಾ ಅಂಡಾಣುಗಳು ಹೇಗೆ ಕಾಣ್ತಿದೆ, ಕ್ವಾಲಿಟಿ ಹೇಗಿದೆ, ಎಷ್ಟು ನಾವು ಎಂಬ್ರಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ಸ್ ಕೊಟ್ಟಾಗ ಅವ್ರಿಗೆ ಒಂದು ಹೋಪ್ ಇರುತ್ತೆ. ಹೌದು, ನಮಗೆಲ್ಲ ತೋರಿಸ್ತಿದ್ದಾರೆ, ನಮಗೆ ನೀಟಾಗಿ ಎಲ್ಲ ಇನ್ಫಾರ್ಮೇಷನ್ ಸಿಗ್ತಿದೆ, ಒಂದು ಹೋಪ್ ಇರುತ್ತೆ, ಮಗು ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಬರ್ತಾರೆ ಆಸ್ಪತ್ರೆಗೆ. ಈಗ ಪೇಷಂಟ್ಸ್ ಬಂದಾಗ ಊಸೈಟ್ಸ್ದು ಎಂಬ್ರಿಯೋಸ್ದು ಫೋಟೋಸ್ ತೋರಿಸ್ತೀವಿ. ಡೇ 3 ಎಂಬ್ರಿಯೋಸ್ ಫೋಟೋಸ್ನ ನಾವು ಯೂಶಲಿ ತೋರಿಸ್ತೀವಿ. ಅವ್ರಿಗೆ ಫೋಟೋಸ್ ಬೇಕಂದರೆ ಅದನ್ನು ನಾವು ವಾಟ್ಸಪ್ ಮುಖಾಂತರ ಕೂಡ ಕಳಿಸ್ಕೊಡ್ತೀವಿ. ಮತ್ತು ಅವ್ರಿಗೆ ಎಷ್ಟು ಸ್ಟ್ರಾಸ್ ಫ್ರೀಸ್ ಮಾಡ್ತಿದ್ದೀವಿ, ಸ್ಟ್ರಾಲಿ ಎಷ್ಟು ಫ್ರೀಸ್ ಮಾಡ್ತೀವಿ, 3 ಎಂಬ್ರಿಯೋಸಾ 2 ಎಂಬ್ರಿಯೋಸಾ ಅಥವಾ ಯಾವ ಗ್ರೇಡಿಂಗಲ್ಲಿದೆ ಅನ್ನೋದನ್ನು ಅವ್ರಿಗೆ ನಾವು ಪ್ರತಿಯೊಂದು ಕೌನ್ಸಿಲಿಂಗ್ ಮಾಡ್ತೀವಿ. ನೆಕ್ಸ್ಟು ನಿಮಗೆ ಏನು ಪ್ರೊಸೀಜರ್ ಇರುತ್ತೆ ಅದನ್ನು, ಇವಾಗ ಫಾರ್ ಎಕ್ಸಾಂಪಲ್ ಹಿಸ್ಟ್ರೋಸ್ಕೋಪಿ ಆಗುತ್ತೆ, ಸರ್ಜರೀಸ್ ಆಗುತ್ತೆ, ಅದೆಲ್ಲದು ನಮ್ಮ ಆಸ್ಪತ್ರೆಯಲ್ಲಿ ನೋಡಬೇಕಂದ್ರೆ ನಿಮಗೆ ಚಾನ್ಸಸ್ ಇರುತ್ತೆ. ಎಲ್ಲನೂ ಟ್ರಾನ್ಸ್ಪರೆಂಟಾಗೇ ಮಾಡೋದು, ತೋರಿಸ್ತೀವಿ ನಿಮಗೆ. ನಾವು ನಿರೀಕ್ಷೆಗಳ ಬಗ್ಗೆ ಮಾತಾಡೋದಾದರೆ, ಈಗ IVF ಟ್ರೀಟ್ಮೆಂಟ್ ತೊಗೋತಿರ್ತೀರ, ಆಗ ಎಷ್ಟು ಎಂಬ್ರಿಯೋಸ್ ಬಂದಿದೆ ಅಂತೆಲ್ಲ ಇನ್ಫಾರ್ಮೇಷನ್ಸ್ ನಿಮ್ಮ ಹತ್ರ ಇರುತ್ತೆ. ನಾವು ಆಗ ನಿಮಗೆ ಎಂಬ್ರಿಯೋಸ್ ಡೀಟೇಲ್ಸ್ ಹೇಳಿದಾಗ ನಿಮಗೆ ಕಂಪ್ಲೀಟ್ ಅರ್ಥ ಆಗುತ್ತೆ, ಅಂದರೆ ಕ್ಲಾರಿಟಿ ಸಿಗುತ್ತೆ, ನಿಮಗೊಂದು ಆ ಪರಿಸ್ಥಿತಿ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ಆಗ ನೀವು ಯೋಚನೆ ಮಾಡಿ, ನೋಡಿ ಇಷ್ಟು ಎಂಬ್ರಿಯೋಸ್ ಇದೆ ನಿಮ್ಮದು ಅಂದಾಗ ನೀವು ಡಿಸೈಡ್ ಮಾಡ್ಬೋದು, ನಮಗೆ 2 ಎಂಬ್ರಿಯೋಸ್ ಹಾಕಿ. ಇವಾಗ 3 ಎಂಬ್ರಿಯೋಸ್ ಇದೆ ಅಂದಾಗ 3 ಫಾರ್ಮ್ ಆಗಿದೆ ಅಂತ ಹೇಳಿದಾಗ ನೀವು 2 ಎಂಬ್ರಿಯೋಸ್ ಹಾಕ್ಬೋದು ಅಂತ ಹೇಳ್ಬೋದು. ನಾವು ಅದರದ್ದು ಗ್ರೇಡಿಂಗ್ ನಿಮಗೆ ಇನ್ಫಾರ್ಮೇಷನ್ಸ್ ಕೊಡ್ತೀವಿ. ಆವಾಗ ಅದ್ರ ತಕ್ಕಂತೆ ನೀವೇ ಡಿಸೈಡ್ ಮಾಡಿ, ಫೋಟೋಸ್ ನೋಡಿ, ಗ್ರೇಡಿಂಗ್ನ ನೋಡಿ ಡಿಸೈಡ್ ಮಾಡೋ ಅಂಥ ಆಪ್ಷನ್ನು ನಾವು ಕೊಡ್ತೀವಿ. ಈ ಟ್ರಾನ್ಸ್ಪರೆನ್ಸಿ ಅನ್ನೋ ಒಂದು ಮಾತಲ್ಲಿ ಪೇಷಂಟ್ಸ್ನ ಇಡೀ ಜರ್ನಿನ ಬ್ಯೂಟಿಫುಲ್ ಆಗಿಸ್ಬೋದು ಅಲ್ವಾ? ಹಾಗಾಗಿ ನೀವು IVF ಟ್ರೀಟ್ಮೆಂಟ್ಸ್ ಮಾಡಿಸ್ಕೊಳ್ಬೇಕಾದಲ್ಲಿ ನಮ್ಮ ವರ್ಧಾನ್ ಫರ್ಟಿಲಿಟಿ ಸೆಂಟರ್ಗೆ ಭೇಟಿ ನೀಡಿ, ಎಕ್ಸ್ಪರ್ಟ್ಸ್ ಜೊತೆ ಮಾತನಾಡಿ ಹಾಗೂ ಸಲಹೆಗಳನ್ನು ಪಡೆದುಕೊಳ್ಳಿ.